ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 6ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕಶ್ಯಪ ಮುನಿಯ ಪ್ರಜಾಸೃಷ್ಟಿ, ಜಯಾದಿ ದೇವತೆಗಳ ಸೃಷ್ಟಿ, ಬ್ರಹ್ಮದೇವನ ಶಾಪ, ಪುನಃ ಎಲ್ಲ ಮನ್ವಂತರಗಳಲ್ಲಿಯೂ ಅವರ ಜನನ, ಹಿರಣ್ಯಕಶಿಪಾದಿ 3 ಕೋಟಿ ದೈತ್ಯರ ಉತ್ಪತ್ತಿ, ದೇವದೈತ್ಯರ ಯುದ್ಧ, ದಿತಿದೇವಿಯಲ್ಲಿ 49 ಮರುತ್ತುಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ. ಪತಿಯಾದ ಕಶ್ಯಪರ ಮಾತುಗಳನ್ನು ಕೇಳಿ ದಿತಿಯು ಅಂಜಲಿಬದ್ಧಳಾಗಿ ಮರೀಚಿ ಪುತ್ರನೂ ಪತಿಯೂ ಆದ ಕಶ್ಯಪನಿಗೆ ಇಂತೆಂದಳು. ಎಲೈ ಪೂಜ್ಯರೇ, ನಿಮ್ಮ ಅದಿತಿಯ ಪುತ್ರರಾದ ದೇವತೆಗಳು ನನ್ನ ಮಕ್ಕಳೆಲ್ಲರನ್ನೂ ನಾಶ ಮಾಡಿರುವರು. ಆದುದರಿಂದ ಪುತ್ರಹೀನಳಾಗಿರುವೆನು ಎಂದು ಹೇಳಿದಳು. ಮತ್ತು ದೀರ್ಘ ತಪಸ್ವಿಯೂ ಮಹಾಶೂರನೂ ಇಂದ್ರನನ್ನು ಸಂಹಾರ ಮಾಡುವವನೂ ಆದ ಪುತ್ರನನ್ನು ಬಯಸುತ್ತೇನೆ. ಇದಕ್ಕಾಗಿ ನಾನು ಮಹಾ ತಪಸ್ಸನ್ನು ಮಾಡುವೆನು. ತಾವು ದಯಪಾಲಿಸಿ ಗರ್ಭಾಧಾನವನ್ನು ಮಾಡಬೇಕೆಂದು ಪ್ರಾರ್ಥಿಸಿಕೊಂಡಳು. ಅನಂತರ ಮರೀಚಿ ಕುಮಾರನೂ ಮಹಾ ತೇಜಸ್ವಿಯೂ ಆದ ಕಶ್ಯಪನು ದಿತಿದೇವಿಯ ಆ ಮಾತುಗಳನ್ನು ಲಾಲಿಸಿ ಪುತ್ರ ಶೋಕದಿಂದ ಅತ್ಯಂತ ಪೀಡಿತಳಾದ ದಿತಿದೇವಿಯನ್ನು ನೋಡಿ ಇಂತೆಂದಳು. ಎಲವು ತಪೋಧನಳೆ, ನೀನು ಕೋರಿದಂತೆಯೇ ಆಗಲಿ. ಆದರೆ ನೀನು ತಪಸ್ಸನ್ನು ಮಾಡುವಾಗ ಅತ್ಯಂತ ಶುಚಿಯಾಗಿರು. ಹಾಗೆ ನೀನು ಶುದ್ಧಳಾಗಿ ತಪಸ್ಸನ್ನು ಮಾಡಿದರೆ ಯುದ್ಧದಲ್ಲಿ ಇಂದ್ರನನ್ನು ಸಂಹಾರ ಮಾಡತಕ್ಕ ಪುತ್ರನನ್ನು ಪಡೆಯುವೆಯೆಂದು ವರವನ್ನು ಕೊಟ್ಟನು. ಎಲೋ ಪ್ರಿಯಳಾದ ದಿತಿಯೇ, ನೀನು 100 ವರ್ಷಗಳು ಸಂಪೂರ್ಣವಾಗಿ ಪರಿಶುದ್ಧತೆಯಿಂದ ತಪಸ್ಸನ್ನು ಮಾಡಿದರೆ 3 ಲೋಕದಲ್ಲಿಯೂ ಪ್ರಖ್ಯಾತನಾದ ಕುಮಾರನನ್ನು ನೀನು ಹೊಂದುವೆ. ಮಹಾ ತೇಜಸ್ವಿಯೂ ಪ್ರಭುವೂ ಆದ ಕಶ್ಯಪರು ಹೀಗೆ ಹೇಳಿ
ಅವಳ ಸಂಗಡ ವಾಸಿಸಿದರು. ಅನಂತರ ಪೂಜ್ಯನಾದ ಮುನಿಯು ದಿತಿಯನ್ನು ಆಲಿಂಗಿಸಿಕೊಂಡು ಆಕೆಯೊಡನೆ 3 ಲೋಕದಲ್ಲಿಯೂ ಸಂಚರಿಸಿದರು. ತರುವಾಯ ಮುನಿಯು ಅವಳನ್ನು ಬಿಟ್ಟು ಹೋಗಲಾಗಿ ದಿತಿಯು ಪರಮಹರ್ಷವನ್ನು ಹೊಂದಿ ಪವಿತ್ರವಾದ ಆಶ್ರಮಕ್ಕೆ ಹೋಗಿ ಘೋರವಾದ ಮಹಾತಪಸ್ಸನ್ನು ಮಾಡಿದಳು. ಹೀಗೆ ದಿತಿದೇವಿಯು ತಪಸ್ಸನ್ನು ಮಾಡಲಾಗಿ ದೇವೇಂದ್ರನು ಅವಳ ಬಳಿಗೆ ಬಂದು ಪರಮ ವಿನಯೋಪೇತನಾಗಿ ಭಕ್ತಿಯಿಂದ ಅವಳಿಗೆ ಶುಶ್ರೂಷೆಯನ್ನು ಮಾಡಿದನು. ಸಹಸ್ರಾಕ್ಷನಾದ ದೇವೇಂದ್ರನು ದಿತಿದೇವಿಯ ತಪಸ್ಸಿಗೆ ಉಪಯುಕ್ತಗಳಾದ ಅಗ್ನಿ, ಸಮಿತ್ತು, ದರ್ಬೆ, ಸೌದೆ, ಫಲ, ಗೆಡ್ಡೆಗೆಣಸು ಇವೇ ಮೊದಲಾದ ಸಾಮಗ್ರಿಗಳನ್ನು ತಂದು ಕೊಡುತ್ತಿದ್ದನು ಮತ್ತು ಅವಳ ತಪಸ್ಸಿಗೆ ಅತ್ಯುಪಯುಕ್ತಗಳಾದ ಸಾಮಗ್ರಿಗಳನ್ನು ಒದಗಿಸುತ್ತಾ ಸೇವಿಸುತ್ತಿದ್ದನು. ದೇವೇಂದ್ರನು ಹೀಗೆ ದಿತಿದೇವಿಯ ಅಂಗಗಳನ್ನು ಒತ್ತುವುದು, ಶ್ರಮವನ್ನು ಪರಿಹರಿಸುವುದು ಇವೇ ಮೊದಲಾದ ಪರಿಚರ್ಯೆಯನ್ನು ಮಾಡಿ 7 ಲೋಕಗಳಲ್ಲಿಯೂ ಪ್ರಖ್ಯಾತನಾದನು. ಹೀಗೆ ಪ್ರೀತಿಯಿಂದ ಸೇವಿಸುತ್ತಿರುವ ಇಂದ್ರನನ್ನು ನೋಡಿ ದಿತಿದೇವಿಯು ಹೀಗೆ ಹೇಳಿದಳು. ದಿತಿದೇವಿಯು ಹೇಳುತ್ತಾಳೆ, ಎಲೈ ದೇವೇಂದ್ರನಾದ ಪುತ್ರನೇ, ನಿನ್ನ ಈ ಸೇವೆಯಿಂದ ನಾನು ಪ್ರೀತಳಾಗಿರುವೆನು. ಇನ್ನು ನನ್ನ ತಪಸ್ಸು 10 ವರ್ಷಗಳು ಮಾತ್ರ ಉಳಿದಿರುವುದು. ಎಲೈ ಪ್ರಿಯಸುತನೇ, ಅನಂತರ ನೀನು ನಿನ್ನ ಸಹೋದರನನ್ನು ನೋಡಬಹುದು ಎಂಬುದಾಗಿ ಹೇಳಿದಳು. ಅನಂತರ ಅಂತಹ ಪುತ್ರನನ್ನು ಪಡೆದು ನನ್ನ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುವೆನು. ನೀನು ಮಾಡಿದ ಸಹಾಯದಿಂದ ತ್ರೈಲೋಕ್ಯ ಜಯವನ್ನು ಪಡೆಯುವ ಕುಮಾರನನ್ನು ಪಡೆದು ಕೃತಾರ್ಥಳಾಗುವೆನೆಂದು ಹೇಳಿದಳು. ದಿತಿದೇವಿಯು ಇಂದ್ರನನ್ನು ಕುರಿತು ಹೀಗೆ ಹೇಳುತ್ತಿರಲಾಗಿ ಮಧ್ಯಾಹ್ನ ಸಮಯವು ಪ್ರಾಪ್ತವಾಯಿತು. ಆಗ ದಿತಿಯು ಶ್ರಮದಿಂದ ನಿದ್ರೆಯನ್ನು ಪಡೆದಳು. ಹೀಗೆ ನಿದ್ರಿಸುವಾಗ ಅವಳು ತನ್ನ ತೊಡೆಯ ಮೇಲೆ ತಲೆಯನ್ನು ಇಟ್ಟುಕೊಂಡು ಕೂತ ಹಾಗೆ ನಿದ್ರಿಸಿದಳು. ಹೀಗೆ ದಿತಿಯು ತೊಡೆಯ ಮೇಲೆ ತಲೆಯನ್ನಿಟ್ಟುಕೊಂಡು ನಿದ್ರಿಸುತ್ತಿರುವಾಗ ಆಕೆಯ ಕೇಶಗಳು ಕಾಲುಗಳ ಮೇಲೆ ಬಿದ್ದಿದ್ದವು. ಅಂತಹ ಸಂದರ್ಭಗಳನ್ನೇ ಕಾಯುತ್ತಿದ್ದ ದೇವೇಂದ್ರನು ಆಕೆಯು ಅಶುಚಿಯೆಂದು ಭಾವಿಸಿ ಹಾಸ್ಯ ಮಾಡಿದನು ಮತ್ತು ಸಂತೋಷವನ್ನು ಹೊಂದಿದನು. ಅನಂತರ ದೇವೇಂದ್ರನು ಹೀಗೆ ಅಪರಿಶುದ್ಧಳಾಗಿ ಬಾಯಿಯನ್ನು ತೆರೆದುಕೊಂಡು ನಿದ್ರಿಸುತ್ತಿರುವ ಆಕೆಯನ್ನು ನೋಡಿ ಇದೇ ತಕ್ಕ ಸಮಯವೆಂದು ಯೋಚಿಸಿ ಅವಳ ದೇಹವನ್ನು ಪ್ರವೇಶಿಸಿದನು. ತರುವಾಯ ಉದರದಲ್ಲಿ ಮಹಾ ತೇಜಸ್ವಿಯೂ ಅಸದೃಶವೂ ಆದ ಗರ್ಭವನ್ನು ನೋಡಿ ಮಹತ್ತಾದ ತನ್ನ ವಜ್ರಾಯುಧದಿಂದ ಛೇದಿಸಿ ಯಶೋವಂತನಾದನು. ದೇವೇಂದ್ರನು ವಜ್ರಾಯುಧದಿಂದ ಛೇದಿಸಲಾಗಿ ಆ ಗರ್ಭವು ಗಂಭೀರವಾಗಿ ಅಳುತ್ತಾ ಬಹಳವಾಗಿ ಕಂಪಿಸಿತು. ಆಗ ಇಂದ್ರನು ರೋಧಿಸಬೇಡವೆಂದು ಗರ್ಭಕ್ಕೆ ಸಮಾಧಾನವನ್ನು ಹೇಳಿದನು. ಮೊದಲು ದೇವೇಂದ್ರನು ವಜ್ರಾಯುಧದಿಂದ ಗರ್ಭವನ್ನು 7 ಭಾಗ ಮಾಡಿ ತರುವಾಯ ಪ್ರತಿಯೊಂದು ಭಾಗವನ್ನು 7 ಭಾಗ ಮಾಡಿದನು. ಆಗ ಶಿಶುಗಳು ರೋಧಿಸಲು ದಿತಿದೇವಿಯು ಎಚ್ಚರಗೊಂಡಳು. ಎಚ್ಚರಗೊಂಡಂತಹ ದಿತಿದೇವಿಯು ಕೊಲ್ಲಬೇಡ, ಸಂಹರಿಸಬೇಡವೆಂದು ಹೇಳಿದಳು. ಆಗ ದೇವೇಂದ್ರನು ಚಿಕ್ಕ ತಾಯಿಯ ಮಾತಿನ ಗೌರವದಿಂದ ಗರ್ಭದಿಂದ ಹೊರಗೆ ಬಂದನು. ಅನಂತರ ವಜ್ರಪಾಣಿಯಾದ ಇಂದ್ರನು ಅಂಜಲಿಬದ್ಧನಾಗಿ ದಿತಿದೇವಿಗೆ ಹೀಗೆ ಹೇಳಿದನು. ಎಲೋ ತಾಯಿಯೇ, ನೀನು ನಿದ್ರೆ ಮಾಡಿದಾಗ ನಿನ್ನ ಕೇಶಗಳು ಪಾದಗಳ ಮೇಲೆ ಬಿದ್ದಿದ್ದರಿಂದ ಅಶುಚಿಯಾಗಿದ್ದೀಯೆ. ಆ ಸಮಯವನ್ನು ಕಾದುಕೊಂಡಿದ್ದ ನಾನು
ಯುದ್ಧದಲ್ಲಿ ಇಂದ್ರನಿಗೆ ಶತ್ರುವಾದ ಶಿಶುವನ್ನು ಬಹಳವಾಗಿ ಛೇದಿಸಿರುವೆನು. ಇದನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸಿದನು. ಹೀಗೆ ಆ ಗರ್ಭವು ವಿಫಲವಾಗಲು ದಿತಿಯು ಅತ್ಯಂತ ಖಿನ್ನಳಾದಳು. ಅನಂತರ ಅವಳು ಕಣ್ಣನ್ನು ಒರೆಸಿಕೊಂಡು ಇಂದ್ರನಿಗೆ ಈ ಮುಂದಿನ ಮಾತುಗಳನ್ನು ಹೇಳಿದಳು. ಎಲೈ ದೇವೇಶನೂ ಮಹಾಬಲಶಾಲಿಯೂ ಋಷಿಕುಮಾರನೂ ಆದ ಇಂದ್ರನೇ, ಈ ಗರ್ಭವು ನನ್ನ ಅಪರಾಧದಿಂದ ವ್ಯರ್ಥವಾಗಿದ್ದರೆ ಅದು ನಿನ್ನ ದೋಷವಲ್ಲ, ಅದು ನನ್ನ ದೋಷವೇ ಆಗಿರುತ್ತದೆ. ಎಲೈ ದೇವೇಶನೇ, ನೀನು ನಿನ್ನ ಶತ್ರುವನ್ನು ಸಂಹರಿಸಿರುವುದರಿಂದ ನಿನ್ನ ತಪ್ಪೇನೂ ಇರುವುದಿಲ್ಲ. ಆದುದರಿಂದ ನಿನಗೆ ನಾನು ಶಾಪವನ್ನು ಕೊಡುವುದಿಲ್ಲ. ಆದರೆ ನನ್ನ ಗರ್ಭವು ವ್ಯರ್ಥವಾಗದಂತೆ ಸಫಲವನ್ನಾಗಿ ಮಾಡು. ನಾನು ನಿನಗೆ ಹಿತವನ್ನು ಕೋರುತ್ತೇನೆ ಎಂದು ಹೇಳಿದಳು. ಎಲೆ ಇಂದ್ರನೇ, ನನ್ನ ಪುತ್ರರು ಸಪ್ತ ಮರುತ್ತುಗಳಾಗಲಿ. ಅವರಿಗೆ ಪ್ರತ್ಯೇಕವಾಗಿ ಸ್ವರ್ಗದಲ್ಲಿ ಸ್ಥಾನಗಳನ್ನು ಏರ್ಪಡಿಸು. ನನ್ನ ಈ ಪುತ್ರರು ಸಪ್ತ ಸಪ್ತ ಮರುದ್ಗಣಗಳಾಗಿ ವಾತಸ್ಕಂದಗಳಲ್ಲಿ ಸಂಚರಿಸಲಿ. ಅವು ಸಪ್ತ ಮರುದ್ಗಣಗಳಾಗಿ ಸ್ವರ್ಗದಲ್ಲಿ ಸರ್ವರಿಂದಲೂ ಮಾನ್ಯವಾಗಿರಲೆಂದು ಕೇಳಿಕೊಂಡಳು. ಆ ಸಪ್ತ ಮರುದ್ಗಣಗಳಲ್ಲಿ ಪ್ರಥಮ ವಾತಸ್ಕಂದವು ಭೂಮಿಯಲ್ಲಿಯೂ, ದ್ವಿತೀಯ ಸ್ಕಂದವು ಸೂರ್ಯನಲ್ಲಿಯೂ, ಮೂರನೆಯ ಗುಂಪು ಚಂದ್ರನಲ್ಲಿಯೂ, ನಾಲ್ಕನೆಯ ಸಂಘವು ಜ್ಯೋತಿರ್ಮಂಡಲದಲ್ಲಿಯೂ, ಐದನೆಯ ಗುಂಪು ಗ್ರಹಗಳ ಸಂಗಡವು, ಆರನೆಯ ಮಂಡಲವು ಸಪ್ತರ್ಷಿಗಳ ಮಂಡಲದಲ್ಲಿಯೂ, ಏಳನೆಯ ವಾತಸ್ಕಂದವು ಧ್ರುವಮಂಡಲದಲ್ಲಿಯೂ ಸಂಚಾರವನ್ನು ಮಾಡಲೆಂದು ದಿತಿದೇವಿಯು ಇಂದ್ರನನ್ನು ಕೇಳಿಕೊಂಡಳು. ಎಲೈ ಸುರೇಶನೇ, ನನ್ನ ಪುತ್ರರಾದ ಇವರು ಮರುದ್ಗಣಗಳಾಗಿ ವಾತಸ್ಕಂದ ಸಂಜ್ಞೆಯಿಂದ ಪೃಥಿವ್ಯಾದಿ ಸಪ್ತ ಸ್ಥಾನಗಳಲ್ಲಿಯೂ ಸ್ವೇಚ್ಛೆಯಾಗಿ ಸರ್ವರಿಂದಲೂ ಮಾನ್ಯರಾಗಿ ಸಂಚಾರ ಮಾಡಲಿ. ಓ ದೇವೇಶನೇ, ಆ ಸಪ್ತ ಮರುದ್ಗಣಗಳಲ್ಲಿ ನನ್ನ ಕುಮಾರರ ಆವಹ ನಾಮಕ ಮೊದಲನೆಯ ಸ್ಕಂದವು ಭೂಮಿಯ ಪರಿಶುದ್ಧವಾದ ಸ್ಥಳದಲ್ಲಿ ಸಂಚಾರ ಮಾಡಲಿ. ಅವುಗಳಲ್ಲಿ ಎರಡನೆಯ ತಂಡವಾದರೂ ಭೂಮಿಯಿಂದ ಸೂರ್ಯಮಂಡಲದವರೆಗೂ ಇರುವ ಪರಿಶುದ್ಧವಾದ ಸ್ಥಾನಗಳಲ್ಲಿ ಸಂಚರಿಸಲಿ. ಅದ್ವಿತೀಯ ಮರುದ್ಗಣವು ಪ್ರವಹ ನಾಮಕ ದ್ವಿತೀಯ ವಾತಸ್ಕಂದ ನಾಮದಿಂದ ದ್ವಿತೀಯ ಸ್ಥಾನದಲ್ಲಿ ಓಡಾಡಲಿ ಎಂದಳು. ಮೂರನೆಯ ಮರುದ್ಗಣವು ಉದ್ವಹ ನಾಮಕವೂ ತೃತೀಯವೂ ಆದ ವಾತಸ್ಕಂದ ನಾಮದಿಂದ ಸೂರ್ಯಮಂಡಲದಿಂದ ಮೇಲೆ ಚಂದ್ರಮಂಡಲದವರೆಗೂ ಇರುವ ಸಂಚರಿಸಲರ್ಹವಾದ ಸ್ಥಾನದಲ್ಲಿ ಸಂಚಾರ ಮಾಡಲಿ. ಎಲೈ ಅಮರೇಶನೇ, ಚಂದ್ರಮಂಡಲದಿಂದ ಮೇಲಕ್ಕೆ ನಕ್ಷತ್ರ ಮಂಡಲದವರೆಗೂ ಸಂಚರಿಸಲು ಯೋಗ್ಯವಾದ ಪ್ರದೇಶಗಳಲ್ಲಿ ನನ್ನ ಕುಮಾರರ ನಾಲ್ಕನೆಯ ಸುವಹ ನಾಮಕ ಮರುದ್ಗಣವು ಸ್ವೇಚ್ಛೆಯಾಗಿ ಪ್ರವಹಿಸಲಿ. ಆ ಮರುದ್ಗಣಗಳಲ್ಲಿ ಐದನೆಯ ವಿವಾಹ ನಾಮಕ ವಾತಸ್ಕಂದವು ನಕ್ಷತ್ರ ಮಂಡಲದಿಂದ ಗ್ರಹ ಮಂಡಲದವರೆಗೂ ಇರುವ ಪವಿತ್ರವಾದ ಸ್ಥಾನದಲ್ಲಿ ಸೌಮ್ಯ ರೀತಿಯಿಂದ ಸಂಚಾರವನ್ನು ಮಾಡಲಿ. ಆ ಗುಂಪಿನಲ್ಲಿ ಆರನೆಯ ಪರಾಹವ ನಾಮಕವಾದ ಯಾವ ಮರುದ್ಗಣವಿದೆಯೋ ಆ ಗುಂಪು ಗ್ರಹಮಂಡಲದಿಂದ ಮೇಲೆ ಋಷಿ ಮಂಡಲದವರೆಗೂ ಇರುವ ಪವಿತ್ರ ಸ್ಥಾನದಲ್ಲಿ ಸುಖವಾಗಿ ಸಂಚಾರ ಮಾಡಲೆಂದು ಕೇಳಿದಳು. ಸಪ್ತರ್ಷಿ ಮಂಡಲದಿಂದ ಧ್ರುವ ಮಂಡಲದವರೆಗೂ ಯಾವ ಪವಿತ್ರವಾದ ಸ್ಥಾನವಿರುತ್ತವೆಯೋ ಅದರಲ್ಲಿ ನನ್ನ ಪುತ್ರರಾದ ಮರುದ್ಗಣಗಳಲ್ಲಿ ಏಳನೆಯದು ಪರಿವಹ ನಾಮಕವೂ ಆದ ವಾತಸ್ಕಂದವು ಮಾನ್ಯವಾಗಿ ಸಂಚಾರ ಮಾಡಲೆಂದು ದಿತಿದೇವಿಯು ಇಂದ್ರನಿಗೆ ಹೇಳಿದಳು. ನನ್ನ ಪುತ್ರರಾದ ಈ ಸಪ್ತ ಮರುದ್ಗಣಗಳು ಈ ಪೂರ್ವದಲ್ಲಿ ನಿರೂಪಿಸಿರುವ
ಸಪ್ತ ಸ್ಕಂದಗಳಲ್ಲಿಯೂ ಸಂಚರಿಸಲಿ. ಆಯಾ ಜಾಗಗಳಲ್ಲಿ ಆಹವಾದಿ ನಾಮಕವಾದ ಸಪ್ತ ಮರುದ್ಗಣಗಳು ಸಪ್ತ ಸ್ಕಂದಗಳಲ್ಲಿ ತತ್ತನ್ನಾಮದಿಂದ ಸಂಚಾರ ಮಾಡಲೆಂದು ದಿತಿಯು ಹೇಳಿದಳು. ಅನಂತರ ತಾಯಿಯು ಆ 49 ಮರುತ್ತುಗಳಿಗೂ ನಾಮಕರಣವನ್ನು ಮಾಡಿದಳು. ಇದರಿಂದ ಪ್ರತಿ ಗಣಗಳಲ್ಲಿ ಇರತಕ್ಕ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾದ ನಾಮವನ್ನು ಇಟ್ಟಳು. ಆ 7 ಗಣಗಳಲ್ಲಿ ಮೊದಲನೆಯ ಗಣದಲ್ಲಿರುವ 7 ಮರುತ್ತುಗಳಿಗೂ ಕ್ರಮವಾಗಿ ಸತ್ವಜ್ಯೋತಿ, ಆದಿತ್ಯಜ್ಯೋತಿ, ಸತ್ಯಜ್ಯೋತಿ, ಅಪರಜ್ಯೋತಿ, ತಿರ್ಯಗ್ಜ್ಯೋತಿ, ಸಜ್ಜ್ಯೋತಿ, ಜ್ಯೋತಿಷ್ಮಂತ ಎಂಬ ನಾಮದಿಂದ ಮೊದಲನೆಯ ಗಣವು ಪ್ರಖ್ಯಾತವಾಗಿತ್ತು. ಮೊದಲನೆಯ ಗಣವನ್ನು ನಿರೂಪಿಸಿ ಈಗ ಎರಡನೆಯ ಗಣವನ್ನು ತಿಳಿಸುವೆನು ಕೇಳಿರಿ. ಆ ಎರಡನೆಯ ಗಣದಲ್ಲಿರುವವರಿಗೆ ಕ್ರಮವಾಗಿ ಸತ್ಯಮಿತ್ರ, ಅಭಿಮಿತ್ರ, ಹರಿಮಿತ್ರ, ಋತುಜಿತ್, ಸತ್ಯಜಿತ್, ಸುಷೇಣ, ಸೇನಜಿತ್ ಎಂಬ ನಾಮಕರಣವನ್ನು ಮಾಡಿದಳು. ಮೂರನೆಯ ಗಣದಲ್ಲಿರುವ ಪುತ್ರರಿಗೆ ಕ್ರಮವಾಗಿ ಸತ್ಯ, ಧ್ರುವ, ಧರ್ತ, ವಿಧಾರಯ ಮೊದಲಾದ ನಾಮಗಳನ್ನು ಇಟ್ಟಳು. ಅದರಂತೆಯೇ ನಾಲ್ಕನೆಯ ಗಣದಲ್ಲಿರುವ ಪುತ್ರರಿಗೆ ಕ್ರಮವಾಗಿ ಧ್ವಾಂತ, ಧುನಿ, ಉಗ್ರ, ಭೀಮ, ಅಭಿಮನ್ಯು, ಸಾಕ್ಷಿಪ, ಆಹ್ವಯವೆಂಬ ನಾಮಕರಣವನ್ನು ಮಾಡಿದಳು. ಐದನೆಯ ಗಣದಲ್ಲಿರುವ 7 ಜನ ಮಕ್ಕಳಿಗೂ ಕ್ರಮವಾಗಿ ಈದೃಕ್, ಅನ್ಯಾದೃಕ್, ಯಾದೃಕ್, ಪ್ರತಿಕೃತ್, ಸಮಿತಿ, ಸಂರಂಭ ಇವೇ ಮೊದಲಾದವುಗಳನ್ನು ಏರ್ಪಡಿಸಿದಳು. ದಿತಿದೇವಿಯು 7ನೆಯ ಗಣದಲ್ಲಿರುವ ಕುಮಾರರಿಗೆ ಕ್ರಮವಾಗಿ ಈದೃಕ್, ಪುರುಷ, ಅನ್ಯಾದೃಕ್ಷ, ಚೇತಸ, ಸಮಿತಾದೃಕ್ಷ, ಅಮಿತಾದೃಕ್ಷ, ಪ್ರತಿದೃಕ್ಷವೆಂಬ ನಾಮವನ್ನು ಇಟ್ಟಳು. ಹೀಗೆ ದಿತಿದೇವಿಯು ಸಪ್ತ ಮರುದ್ಗಣಗಳಿಗೂ ಕ್ರಮವಾಗಿ 49 ನಾಮಗಳನ್ನು ಇಟ್ಟಳು. ಹೀಗೆ ಆ ಗಣಗಳು ದಿತಿದೇವಿ ಮತ್ತು ಇಂದ್ರ ಇವರಿಂದ ಪ್ರಶಂಸಿಸಿ ಲೋಕದಲ್ಲಿ ಪ್ರಖ್ಯಾತವಾದವು. ಹೀಗೆ ನಾಮಕರಣವನ್ನು ಮಾಡಿದ ತರುವಾಯ ದಿತಿದೇವಿಯು ಇಂದ್ರನಿಗೆ ಇಂತೆಂದಳು: ಎಲೈ ಪ್ರಿಯಪುತ್ರನಾದ ಸುರೇಶನೇ, ಈ ನನ್ನ ಮಕ್ಕಳೆಲ್ಲರೂ ಈ ಪೂರ್ವದಲ್ಲಿ ನಿರೂಪಿಸಿರುವ ವಾತಸ್ಕಂದಗಳಲ್ಲಿ ನಿರಾತಂಕವಾಗಿಯೂ ಸುಖವಾಗಿಯೂ ಸಂಚರಿಸಲಿ ಎಂದಳು. ತರುವಾಯ ಸಹಸ್ರಾಕ್ಷನಾದ ದೇವೇಂದ್ರನು ತಾಯಿಯಾದ ದಿತಿದೇವಿಯ ಆ ಮಾತುಗಳನ್ನು ಕೇಳಿ ಕೈ ಮುಗಿದುಕೊಂಡು, ಎಲೋ ಜನನಿಯೇ, ನಿನ್ನ ಕುಮಾರರೆಲ್ಲರೂ ಲೋಕಮಾನ್ಯರಾದ ಸಪ್ತಸ್ಕಂದಗಳಲ್ಲಿಯೂ ನಿರ್ಭಯರಾಗಿಯೂ ಸ್ವೇಚ್ಛೆಯಾಗಿಯೂ ಸಂಚರಿಸಲಿ ಎಂದು ಹೇಳಿದನು. ಎಲೋ ತಾಯಿಯೇ, ನೀನು ಏನನ್ನು ಹೇಳುತ್ತೀಯೋ ಅವೆಲ್ಲವೂ ಹಾಗೆಯೇ ಆಗುವುದು. ಈ ವಿಷಯದಲ್ಲಿ ಸಂದೇಹವಿಲ್ಲ. ನಿನ್ನ ಕುಮಾರರೆಲ್ಲರೂ ದೇವತೆಗಳೂ, ದೇವತೆಗಳ ಪ್ರಿಯರೂ, ದೇವತೆಗಳ ಸಂಗಡ ಯಜ್ಞಭಾಗಿಗಳೂ, ಮಹಾತ್ಮರೂ ಆಗುವರು. ಆದುದರಿಂದ ಆ ಮರುದ್ಗಣದಲ್ಲಿ ಸೇರಿದವರೆಲ್ಲರೂ ದೇವತೆಗಳು, ಇಂದ್ರಾನುಜರು, ಜರಾರಹಿತರು, ತಪಸ್ವಿಗಳು, ದಿತಿಯ ಕುಮಾರರು, ಮರಣರಹಿತರು, ಲೋಕಪೂಜ್ಯರೂ ಆಗಿರುವರು. ಹೀಗೆ ಆ ತಾಯಿ ಮಕ್ಕಳಿಬ್ಬರೂ ಈ ನಿಶ್ಚಯವನ್ನು ಕೇಳಿ ಸಂತುಷ್ಟರಾಗಿ ಸ್ವರ್ಗಲೋಕಕ್ಕೆ ಹೋದರು. ದೇವೇಂದ್ರನೂ ಸಹ ಸ್ವಕಾರ್ಯ ಸಿದ್ಧಿಯಿಂದ ಸಂತೋಷಭರಿತನಾಗಿ ಸ್ವರ್ಗಲೋಕಕ್ಕೆ ಹೋದನು. ಆದುದರಿಂದ ಯಾವ ಪುರುಷನು ಈ ದಿತಿಪುತ್ರರಾದ ಮರುತ್ತುಗಳ ಜನ್ಮ ವೃತ್ತಾಂತವನ್ನು ವಿಶ್ವಾಸದಿಂದ ಕೇಳುವನೋ ಮತ್ತು ಪಠಣ ಮಾಡುವನೋ ಅವನಿಗೆ ಅನಾವೃಷ್ಟ್ಯಾದಿ ಭೀತಿಯೂ ಇರುವುದಿಲ್ಲ. ಮಹತ್ತಾದ ಆಯುಷ್ಯವೂ ಬರುವುದೆಂದು ಸೂತಮುನಿಯು ಮಹರ್ಷಿಗಳಿಗೆ ಹೇಳಿದರು.
ಇತಿ ಶ್ರೀಮಹಾಪುರಾಣೆ ವಾಯುಪ್ರೋಕ್ತೆ ಕಶ್ಯಪೀಯ ಪ್ರಜಾಸರ್ಗೋ ನಾಮ ಷಷ್ಠೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 7ನೆಯ ಅಧ್ಯಾಯವಾದ ಕಶ್ಯಪ ಮುನಿಯ ಪ್ರಜಾಸೃಷ್ಟಿ ವರ್ಣನೆ, ದೈತ್ಯ ದಾನವರ ಉತ್ಪತ್ತಿ, ದ್ವಿಮುಖ, ಶಂಕುಕರ್ಣ, ಶತಗಾಲ, ರಾಹು, ದುಷ್ಯಂತ, ಜಯಂತ, ವೃತ್ರಾಸುರ ಇವರೇ ಮೊದಲಾದ ದಾನವರ ಸೃಷ್ಟಿಕ್ರಮದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.